ಒಂದು ಗ್ಯಾರಂಟಿ ಫ್ರೀ ಅಂತಾರೆ, ಮತ್ತೊಂದು ಕಡೆ ಜನರಿಗೆ ಬರೆ ಹಾಕುವ ಕೆಲಸ ನಿತ್ಯ ನಡೆಯುತ್ತಿದೆ. ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿಯಾಗಿದೆ. ಆಡಳಿತ ನಿಯಂತ್ರಣ ಸಿದ್ದರಾಮಯ್ಯ ಕಳೆದುಕೊಂಡಿದ್ದಾರೆ ಎಂದು ಮಾಜಿ ಸಿಎಂ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಲಿನ ದರಕ್ಕಾಗಿ ಜನಸಾಮಾನ್ಯರಿಗೆ ಬರೆ ಹಾಕುವ ಬದಲು ನಿಮ್ಮ ಖಜಾನೆಯಿಂದಲೇ ನೇರವಾಗಿ ಸಂದಾಯ ಮಾಡಲಿ. ಜನಸಾಮಾನ್ಯರಿಗೆ ತೊಂದರೆ ನೀಡುವ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದರು. ಇನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರದಲ್ಲಿ ಏನು ನಡೆಯುತ್ತಿದೆಯೋ ನಡೆಯಲಿ, ಹೈಕಮಾಂಡ್ ವಾಪಸಾತಿ ಮಾಡುವುದು ಹಾಗಾದ್ರೆ ಮಾಡಲಿ, ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಎನ್ನುವುದೇ ನನ್ನ ಆಶಯ. ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕ್ರಮ ಆಗುತ್ತೆ. ಹೈಕಮಾಂಡ್ ಜಾಣ್ಮೆ ಕ್ರಮಗಳನ್ನ ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ಳುತ್ತಿದೆ ಎಂದರು. ಒಂದು ಹೊಡೆತ ಜನಸಾಮಾನ್ಯರಿಗೆ ಇದರಿಂದ ಸಿಲುಕಿ ಒದ್ದಾಡ್ತಾ ಇದ್ದಾನೆ. ಅದಕ್ಕೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಇದನ್ನು ಪ್ರೊಟೆಸ್ಟ್ ಮಾಡ್ತದೆ. ತಕ್ಷಣ ಈ ಬೆಲೆ ಏರಿಕೆ ಅನ್ನುವಂಥದ್ದನ್ನು ವಾಪಸ್ ತೆಗೆದುಕೊಂಡ್ರೆ ಅಥವಾ ನಿಮ್ಮ ಖಜಾನೆಯಿಂದ ಭರಣ ಮಾಡಿ ಜನಸಾಮಾನ್ಯರ ಮೇಲೆ ಇದ್ರ ಬಗ್ಗೆ ಭಾರ ಹಾಕಬೇಡ್ರಿ ಅಂತ ಹೇಳ್ತಾರೆ. ಈಗ ಯತ್ನಾಳ್ ಅವ್ರಿಗೆ ಒಂದು ಏನು ಈಗ ಶಿಸ್ತು ಕ್ರಮ ಆಯ್ತು ಅವ್ರ ಮೇಲೆ, ಈಗ ಅವ್ರ ಪರವಾಗಿ ಅದನ್ನು ವಾಪಸ್ ತಗೋಬೇಕಂತೇಳಿ ಒಂದಿಷ್ಟು ನೋಡೋದು ಏನೇನು ನಡೀತದೆ. ಈಗ ನಾವೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದೇವೆ, ಆ ಡಿಸಿಪ್ಲಿನ್ದಲ್ಲಿ ನಾವು ಹೋಗಬೇಕಾಗಿದೆ. ಮತ್ತು ವರಿಷ್ಠರು ಮನಸ್ಸು ಮಾಡಿ ವಾಪಸ್ ತಗೊಳ್ಳಿ, ಅದು ಅವ್ರು ಬಿಟ್ಟಂತ ವಿಚಾರ. ನೋಡ್ರಿ, ಇದು ಈ ಬಗ್ಗೆ ನಾನು ಭಾಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಏನಾಗುತ್ತೆ ನೋಡು, ವರಿಷ್ಠರು ಎಲ್ಲವನ್ನು ತೆಗೆದುಕೊಂಡು ನೋಡ್ಕೊಂಡು ತೀರ್ಮಾನ ತಗೊಂಡಿರ್ತಾರೆ. ಹೀಗಾಗಿ ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಹೋಗ್ಬೇಕು ಅನ್ನುವಂಥದ್ದು ನಮ್ದೊಂದು ಆಸೆ, ನನ್ನ ವೈಯಕ್ತಿಕವಾಗಿ. ಎಲ್ಲರೂ ಕೂಡಿಕೊಂಡು ಪಕ್ಷವನ್ನು ಕಟ್ಟಬೇಕು, ಪಕ್ಷ ಇನ್ನೂ ಎಷ್ಟು ಬಲಾಢ್ಯ ಆಗಬೇಕನ್ನೋ ನಮ್ದೆಲ್ಲ ಆಸೆ. ಅದಕ್ಕೆಲ್ಲ ಅವಕಾಶವನ್ನು ಕೊಟ್ಟರು. ಅದಾದಮೇಲೆ ಹಿಂಗಾಗಿದೆ. ಅದಕ್ಕೆ ಅದನ್ನು ಮರುಪರಿಶೀಲನೆ ಮಾಡುವಂಥದ್ದು ಮತ್ತೊಂದು ಅದ್ರ ಇಂಪ್ಯಾಕ್ಟು ಈಗ ಇವೆಲ್ಲ ವರಿಷ್ಠರು ನೋಡ್ತಿರ್ತಾರೆ. ಅವನ್ನೆಲ್ಲ ನೋಡ್ಕೊಂಡು ಮುಂದೆ ನಿರ್ಧಾರ ಕೈಗೊಂಡು ಅದಕ್ಕೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆಗೆ ಹೋಗುದೇ ಇಲ್ಲ. ಈಗ ಅವರ ಹೇಳಿಕೆ ಮತ್ತೊಂದಕ್ಕೆ ನಾನು ಕಮೆಂಟ್ ಮಾಡಿಕೊಂಡು ಪಂಚಮಸಾಲಿ ಸ್ವಾಮೀಜಿಗಳು ಅವ್ರ ಪರವಾಗಿ ಇದು ಮಾಡ್ತಾರೆ. ಅದ್ರ ಬಗ್ಗೆ ಅದಕ್ಕೆ ವರಿಷ್ಠರು ಎಲ್ಲ ಗಮನ ಹರಿಸಿದ್ದಾರೆ, ಸಮಾಜ ನೋಡ್ತಾ ಇದ್ದಾರೆ ಅಷ್ಟೇ. ಇನ್ನೊಂದು ಕಡೆ ಸರ್, ಈ ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಪಕ್ಷದ ಒಳಗೆ ಇದ್ಕೊಂಡೇ ಪಕ್ಷ ವಿರೋಧಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಸರ್. ಅದಕ್ಕೆ ಮತ್ತೆ ಈಗ ನೋಟಿಸ್ ಕೊಟ್ಟಿದ್ದಾರಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಮುಂದೇನು ಕ್ರಮ ತೆಗೆದುಕೊಂಡು ವಿ ಹ್ಯಾವ್ ಟು ವೇಟ್. ರೇಣುಕಾಚಾರ್ಯ ಮತ್ತಿತರ ಹರೀಶ್ ಅವ್ರಿಗೂ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ನಾವೊಂದು ಇನ್ನೂ ಹಲವಾರು ಬಾರಿ ಹೇಳಿದ್ದೀನಿ, ವರಿಷ್ಠರು ಎಲ್ಲವನ್ನು ಗಮನ ಹರಿಸ್ತಾರೆ. ಯಾವುದೋ ಸಮಯ ಬಂದಾಗ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಅಷ್ಟೇ. ಬಟ್ ಲೇಟ್ ಆಯ್ತು ಅಂತ ಅನ್ಸುತ್ತಾ ಯತ್ನಾಳ್ ವಿಚಾರ? ನೋಡ್ರಿ, ಒಂದು ನಮ್ಮ ಹೈಕಮಾಂಡು ಈಗ ಭಾಳ ಒಂದು ಜಾಣತನದಿಂದ ಪ್ರದರ್ಶನ ಮಾಡ್ತಾ ಇದೆ. ಅವರೇ ಅವ್ರ ಲೆಕ್ಕಾಚಾರ ಇರ್ತದೆ, ಅದ್ರ ಮೇಲೆ ಮಾಡಿದ್ದಾರೆ. ನೋಡ್ರಿ ಮತ್ತೆ ನೋಡ್ರಿ, ಈಗ ನೋಡ್ರಿ ಯಾಕೆ ಹೈಕಮಾಂಡ್ ಜಾಣತನದ ನಿರ್ಧಾರಗಳು ಯಾಕೆ ಕೈಕೊಂತಾರೆ ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಂದು ರಾಜ್ಯದಲ್ಲಿ ಈಗ ಅಣ್ಣಾ ಡಿಎಂಕೆ ಕೂಡ ಅಲಯನ್ಸ್ ಮುರಿದು ಹೋಗಿತ್ತು. ಈ ಮತ್ತು ಅಣ್ಣಾ ಡಿಎಂಕೆ ಕೂಡ ಅಲಯನ್ಸ್ ಮುಂದುವರಿಯುವಂಥ ಒಂದು ಪ್ರಯತ್ನ ನಡೀತಾ ಇದೆಯಲ್ಲ. ಅದಕ್ಕೆ ಜಾಣ್ಮೆಯ ಕ್ರಮಗಳನ್ನು ಈ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಪರಿಸ್ಥಿತಿ ಕಾಂಗ್ರೆಸ್ಸದ್ದು ಪೂರ್ತಿ ಡೌನ್ ಅಂತಿದೆ, ಪೂರ್ತಿ ನೆಲಸಮ ಆಗ್ತಾ ಇದೆ. ಇನ್ನೊಂದು 2-3 ರಾಜ್ಯದಲ್ಲಿ ಉಳಿದಾವೆ ಅಷ್ಟೇ, ತೆಲಂಗಾಣ ಮತ್ತು ಕರ್ನಾಟಕ ಇನ್ನೊಂದು ರಾಜ್ಯದಲ್ಲಿ ಇದೆ. ಯಾವಾಗ ಏನಾಗ್ತದೆ ಹೇಳಕ್ಕೆ ಕಾಂಗ್ರೆಸ್ಸದ್ದು. ಈಗ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ರಾಜ್ಯದಲ್ಲಿ, ಬಹುತೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥವಾ ಅಲಯನ್ಸ್ ಪಾರ್ಟಿ ಸರ್ಕಾರ ನಡೆಸ್ತದೆ. ಈಗ ಬರುವಂಥ ದಿವಸಗಳಲ್ಲಿ ಬಿಹಾರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ, ಆಮೇಲೆ ತಮಿಳು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.